ನೇರವಾಗಿ ಸ್ಟೇಟ್ ಪಾಲಿಟಿಕ್ಸ್. ಅಧಿಕಾರ ಹಂಚಿಕೆ ಚರ್ಚೆ ಎಲ್ಲಿಗೆ ಬಂತು? ಎಲ್ಲಿಗೂ ಬಂದಿಲ್ಲ. ಎಲ್ಲಿತ್ತೋ ಅಲ್ಲೇ ಇದೆ. ಆದರೆ ಒಂದು ಸುಳಿವು ಸಿಗ್ತಾ ಇದೆ ಕಾಂಗ್ರೆಸ್ಸಿನ ಒಂದು ಬಣದಿಂದ, ಇನ್ನು ಮುಂದೆ ಆ್ಯಕ್ಟಿವಿಟೀಸ್ ಜೋರಾಗ್ತವೆ, ನೋಡ್ತಾ ಇರಿ ಅಂತ ಒಂದು ಸುಳಿವು ಸಿಗ್ತಾ ಇದೆ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ದಿಲ್ಲಿಗೆ ಹೋದರು. ಬೆಳಗ್ಗೆ 9 ಗಂಟೆಗೆ ಒಂದು ಫ್ಲೈಟ್ ಇತ್ತು. ಟಿಕೆಟ್ ಬುಕ್ ಆಗಿತ್ತು, ಅವ್ರದ್ದು ಕನ್ಫರ್ಮ್ ಇತ್ತು ನಮಗೆ, ಈ ಟಿಕೆಟ್ ಬುಕ್ ಆಗಿದೆ ಅವ್ರ ಹೆಸರಿಗೆ ಅಂತ. ಬಟ್ ಆಮೇಲೆ ಕ್ಯಾನ್ಸಲ್ ಆಯಿತು. 11 ಗಂಟೆಗೆ ಇನ್ನೊಂದು ಫ್ಲೈಟ್ ಇತ್ತು, ಅದಕ್ಕೂ ಟಿಕೆಟ್ ಬುಕ್ ಆಗಿದೆ, ಕನ್ಫರ್ಮೇಷನ್ ಬಂತು, ಅದು ಕ್ಯಾನ್ಸಲ್ ಆಯಿತು. ಕೊನೆಗೆ 12:15 ಫ್ಲೈಟ್ ಹಿಡ್ಕೊಂಡು ದಿಲ್ಲಿಗೆ ಹೋದರು. ಅಧಿಕೃತವಾಗಿ ಹೇಳಬೇಕು ಅಂದರೆ ಇವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂ ವಿಧಾನಸಭಾ ಚುನಾವಣೆಗಳ ವಿಶೇಷ ವೀಕ್ಷಕರು. ಅದಕ್ಕೆ ಸಂಬಂಧಿಸಿದಂತೆ ಒಂದು ಮೀಟಿಂಗ್ ಇದೆ ಇವತ್ತು. ಆ ಮೀಟಿಂಗ್ನಲ್ಲಿ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕ ಖರ್ಗೆ ಅವರು, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು ಇರ್ತಾರೆ. ದೆಹಲಿ ಇಂದಿರಾ ಭವನದಲ್ಲಿ ಮೀಟಿಂಗ್ ನಡೀತಾ ಇದೆ ಈಗ. ಆ ಮೀಟಿಂಗಿಗಿಂತ ಮೊದಲು ಅಥವಾ ನಂತರ ಡಿ ಕೆ ಶಿವಕುಮಾರ್ ಅವರು ನನ್ನನ್ನು ಮುಖ್ಯಮಂತ್ರಿ ಮಾಡೋ ವಿಷಯ ಏನಾಯಿತು ಅಂತ ಕೇಳ್ತಾರಾ? ಇಂಟ್ರಡಕ್ಷನ್ನಲ್ಲೇ ಹೇಳಿದೆ, ಕ್ವಶನ್ ಮಾರ್ಕ್ ತೆಗೆದು ಬಿಡಿ, 100% ಅವ್ರು ಕೇಳ್ತಾ ಇದ್ದಾರೆ. ಅವರು ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಗೆ ಹೋಗೋದಕ್ಕಿಂತ ಮುಂಚೆನೇ ಡಿ ಕೆ ಸುರೇಶ್ ಅವರು ಹೋಗಿದ್ದಾರೆ. ಹಲವು ಜನ ಹಿರಿಯ ನಾಯಕರುಗಳು ದಿಲ್ಲಿಲಿದ್ದಾರೆ. ಅಲ್ಲಿ ಚರ್ಚೆಗೆ ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೇ ಚರ್ಚೆ ಮಾಡ್ತಾರೆ ಅಂತ ಒಂದು ಮಾಹಿತಿ ಇದೆ. ಯಾಕೆ ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ? ಪ್ರಿಯಾಂಕಾ ಗಾಂಧಿ ಅವರ ಒಲವು ಅಧಿಕಾರ ಹಸ್ತಾಂತರದ ಕಡೆ ಇದೆ ಅಂತ ಕೆಲವು ಮೂಲಗಳು ಹೇಳೋದು. ಅದರ ಕಡೆ ಇದೆ ಅವರಿಗೆ ಅಂತ. ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಸ್ವಲ್ಪ ಹಿಂಗೆ ಸ್ವಲ್ಪ ಹಾಗೆ ಅನ್ನೋ ಥರ ಇದ್ದಾರೆ. ಬಟ್ ಪ್ರಿಯಾಂಕಾ ಗಾಂಧಿಯವರು ಒಲವಿದೆ ಅನ್ನೋ ಥರದ್ದಿದೆ. ಸೊ ಚರ್ಚೆ ಆಗುತ್ತಾ ಆಗೋದಿಲ್ವಾ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರು ಹೇಳಿದರು, ಏನು, ರಾಜ್ಯದ ಕೆಲಸಕ್ಕೆ ಮತ್ತು ಪಕ್ಷದ ಕೆಲಸಕ್ಕಾಗಿ ದಿಲ್ಲಿಗೆ ಹೋಗ್ತಾ ಇದ್ದೀನಿ, ನಾಯಕತ್ವ ಬದಲಾವಣೆ ಮಾತಾಡದೇ ಇರೋದೇ ಒಳ್ಳೆಯದು. ಮತ್ತೆ ಶಾಸಕರಲ್ಲಿ ಮನವಿ ಮಾಡಿಕೊಂಡ್ರು, ಯಾರೂ ಮಾತಾಡಬೇಡಿ ಅದರ ವಿಷಯದಲ್ಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಲ್ವಾ ಬಾಯಿ ಮುಚ್ಕೊಂಡಿರ್ಬೇಕು ಅಂತ? ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿಸ್ಕೊಳ್ಳಿ. ಹೋದ್ಮೇಲೆ ಸರ್ಕಾರದ ಕೆಲಸ, ಪಾರ್ಟಿ ಕೆಲಸ, ಜನರ ಕೆಲಸ, ನಿಮ್ಮ ಕೆಲಸ, ನಮ್ಮ ಕೆಲಸ, ಎಲ್ಲರ ಕೆಲಸ ಮಾಡ್ಕೊಂಡು ಯಾರು ಹೇಳ್ತೀನಿ ಕೇಳಿ. ಯಾರು ದಯವಿಟ್ಟು ಮಾತಾಡದೆ ಹೋದ್ರೆ ನಂಗೆ ಒಳ್ಳೇದು ಮಾಡ್ತಾರೆ. ಯಾರ ವಿಚಾರನೂ ಮಾತಾಡಲ್ಲ. ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನು ಮಾತಾಡಿದ್ದೀವಿ ನನಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ. ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ವಿ. ಆ ಮಾತು ಪ್ರಕಾರ ಇಬ್ಬರು ನಾವು ಮಾತಾಡ್ಕೊಂಡಿದ್ದೀವಿ. ಗೊಂದಲ ಏನಿಲ್ಲ. ಗೊಂದಲ ಯಾರಿಗೂ ಬೇರೆಯವ್ರಿಗಿರ್ಬೋದು, ನನಗೆ ಯಾವ ಗೊಂದಲನೂ ಇಲ್ಲ. ಅವ್ರು ಯಾರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನನ್ನ ಪರ ಕೊಡ್ತಾ ಇರ್ಬೋದು, ನನ್ನ ವಿರುದ್ಧ ಕೊಡ್ತಾ ಇರ್ಬೋದು, ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಯಾರೇ ಇರಲಿ, ಪಾರ್ಟಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳೇ ಹೊರತು ಪಾರ್ಟಿಗೆ ಒಳ್ಳೇದು ಮಾಡೋ ಸ್ಟೇಟ್ಮೆಂಟ್ ಅಲ್ಲ. ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳಿದ್ದಾರೆ. ಅದನ್ನು ನಾವು ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಗೆ ಹೋದರೆ, ಸಿದ್ದರಾಮಯ್ಯನವರು ನಿಶ್ಚಿಂತರಾಗಿ ಬೆಂಗಳೂರಿನಲ್ಲೇ ಕೂತ್ಕೊಂಡು ಬಜೆಟ್ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಅವರು ಬಜೆಟ್ ಮಂಡನೆ ಮಾಡಬೇಕು, ರೆಕಾರ್ಡ್ ಬಜೆಟ್ ಮಂಡನೆ, 17ನೇ ಸಲ ಈ ಸಲ ಬಜೆಟ್ ಮಂಡನೆ ಆದರೆ ಮಾತಾಡಿದ್ರು ಅವರು. ಏನೇನ ಕೇಳಬೇಡ ಕಣಯ್ಯ ನೀನು ಅಂತ ಯಾರೋ ಪತ್ರಕರ್ತರು ಒಬ್ಬರು ಗದರಿದ್ರು. ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಗೆ ಹೋದರು, ಅವ್ರು ಇಲ್ಲದೆ ಮೀಟಿಂಗ್ ಮಾಡ್ತೀರಾ ಅಂದ್ರೆ ಹೌದು, ಅವ್ರು ಇಲ್ಲದೆ ಮೀಟಿಂಗ್ ಮಾಡ್ತೀವಿ ಅಂದರು. ಪಕ್ಷದ ಕೆಲಸಕ್ಕೆ ಹೋಗಿದ್ದಾರೆ ಅವರು. ನನ್ನ ಪಾಡಿಗೆ ನಾನು ಬಜೆಟ್ ತಯಾರಿ ಮಾಡ್ತಾ ಇದ್ದೀನಿ, ನನ್ನನ್ನು ಕರೆದ್ರು ಹೋಗ್ತೀನಿ ಅಂದರು. ಏನೇನು ಮಾತಾಡಿದ್ರೆ ಕೇಳಿಸ್ಕೊಳ್ಳಿ. ಬಜೆಟ್ ಸಿದ್ಧತೆ ಹೇಗೆ ನಡೀತಾ ಇದೆ ಸರ್? ಮತ್ತು ಡಿ ಕೆ ಶಿವಕುಮಾರ್ ಪರ್ಮಿಷನ್ ತಗೊಂಡಿದ್ದಾರೆ ಸರ್ ಇವತ್ತು ಗೈರಾಗೋದು? ಹೌದು, ಲೆಟರ್ ಬರೆದು ನನಗೆ ಅಸ್ಸಾಂನ ಮೀಟಿಂಗ್ ಇದೆ, ಅಸ್ಸಾಂ ಚುನಾವಣಾ ಮೀಟಿಂಗ್ ಇದೆ, ಅಲ್ಲಿಗೆ ಹೋಗಬೇಕಾಗಿದೆ ದಿಲ್ಲಿಗೆ. ಅದಕ್ಕೋಸ್ಕರವಾಗಿ ನಾನು ಬರಲಿಕ್ಕಾಗಲ್ಲ. ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ, ಹೈಕಮಾಂಡ್ ಸಮ್ಮುಖದಲ್ಲೇ ಚರ್ಚೆ ಮಾಡಿರೋದು. ಇವತ್ತು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದನ್ನೇ ಅಂತಿಮ. ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ನಾನು ಬದ್ಧ. ಇಲ್ಲಪ್ಪ, ಕರೀದೇನ ಯಾಕೆ ಹೋಗ್ಲಮ್ಮ? ಇಲ್ಲಿ ಕೆಲಸ ಇದೆ, ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ. ಇಲ್ಲಿ ಕರೆದ್ರೆ ಹೋಗ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.